ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಕನ್ನಡ ಅಕ್ಷರ ಸೇನೆ ವತಿಯಿಂದ ನಾವು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವಾಗಿ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ನಾನು ಎಲ್ಲರೂ ಹೇಳೋದು ಏನಂದರೆ ಮನೆಯಲ್ಲಿ ಧ್ವಜಾರೋಹಣ ಮಾಡಬೇಕು. ಮತ್ತು ಬ್ಯಾಂಕ್ನಲ್ಲಿ ಆಗಿರ್ಬೋದು, ನಮ್ಮ ಅಣ್ಣ ವಿರುದ್ಧ ಮತ್ತು ನಗರಸಭೆಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಧ್ವಜಾರೋಹಣ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಪೋಸ್ಟ್ ಆಫೀಸ್ನಲ್ಲಿಯೂ ಮಾಡಬೇಕು. ಪ್ರತಿಯೊಂದು ಸರ್ಕಾರಿ ಕಚೇರಿನಲ್ಲಿ ಆಗಿರ್ಬೋದು, ಪ್ರತಿಯೊಂದು ಆಟೋನಲ್ಲಿ ಆಗಿರ್ಬೋದು, ಮನೆಯಲ್ಲಿ ಎಲ್ಲರ ಮೇಲೂ ಧ್ವಜಾರೋಹಣ ಮಾಡಬೇಕು ಅಂತ ನಿನ್ನೆನೂ ಒಂದು ಆದೇಶ ಹೊರಡಿಸಿದ್ದಾರೆ. ಆಟ ಯಾಕೆ ಮಾಡಿಲ್ಲ ಅಂತ ನಮ್ಮದು ಒಂದು ಬೇಸರ. ಮತ್ತು ಇದೇ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 365 ದಿನವೂ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ನಾನು ನವಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ನನ್ನ ಒಂದು ಗುರಿ. ಯಾರಿಗಾದರೂ ಮಾಡ್ತೀನಿ. ನನ್ನ ಒಂದು ಗುರಿ ನವಂಬರ್ 1ನೇ ತಾರೀಕೆ ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಧ್ವಜಾರೋಹಣ ಮಾಡಬೇಕು ಅಂತ ನನ್ನ ಒಂದು ಕನಸು. ಆ ಕನಸಿಗಾಗಿ ನಾನು ನನ್ನ ಗುರಿ ನನ್ನ ಸರ್ಕಾರ 20ನೇ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ರಂದು ಪ್ರತಿಯೊಬ್ಬ ಹುಡುಗ, ಪ್ರತಿಯೊಬ್ಬ ಆಫೀಸರು, ಪ್ರತಿಯೊಬ್ಬ ಅಧಿಕಾರಿ ಕೂಡ ಪ್ರತಿದಿನ ಕನ್ನಡವನ್ನೇ ಮಾತಾಡಬೇಕು ಅನ್ನೋ ನನ್ನ ಒಂದು ಒತ್ತಾಯ. ಪ್ರತಿಯೊಬ್ಬರು ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಬಂದರೂ ಕೂಡ ಅದನ್ನು ಸ್ವಲ್ಪ ಬೇರೆ ಭಾಷೆಯವರು ಬಂದು ನಮ್ಮನ್ನು ಏನಾದರೂ ಕೇಳಿದ್ರು ಕೂಡ ನಾವು ಕನ್ನಡದಲ್ಲೇ ಮಾತಾಡಿದ್ರು ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡದಲ್ಲೇ ಮಾತಾಡಬೇಕು ಅಂತ ನನ್ನ ಈ ಮೂಲಕ ಕನ್ನಡ ಸಂಘಟನೆಗಳ ಒಕ್ಕೂಟದ ಮೂಲಕ ನನ್ನ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಜೈ ಭೀಮ್, ಜೈ ಭುವನೇಶ್ವರಿ. ಕರ್ನಾಟಕ ಕನ್ನಡಿಗರಿಗೆ ಇಲ್ಲ ಬಂದಿರೋದು ಲೀಡರ್ಸ್ ಮುಖಂಡರಿಗೆ ಯಾರಿಗೂ ನಮಸ್ಕಾರ ಹೇಳ್ತಾ, ಏನು ಇವತ್ತು 70 ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಅದು ಎಲ್ಲರಿಗೂ ಶುಭಾಶಯ ಹೇಳ್ತಾ, ಹಾಗೂ ನಮ್ಮ ಡಾಕ್ಟರ್ ವಿಜಯ್ ಸರ್ ಅವರು ಹೇಳಿದ್ರು, ಎಲ್ಲ ಯಾವತ್ತು ದಿನ ಕನ್ನಡ ರಾಜ್ಯೋತ್ಸವ ಇದೆ ಆವತ್ತೇ ನಾವು ಮಾಡಬೇಕಂತ ಹೇಳಿದ್ದಾರೆ. ಆ ಥರ ನಾವು ಮಾಡಿದ್ರೆ ಎಲ್ಲ ನಮ್ಮ ತಾಲೂಕಿಗೆಲ್ಲ ಗೊತ್ತಾಗ್ತದೆ. ನಮ್ಗೆ ಯಾವಾಗ ಬೇಕು ಅವು ಮಾಡಿಕೊಂಡ್ರೆ ಅದು ಒಂದು ರೀತಿ ಇರ್ತದೆ. ಕನ್ನಡ ಮನಸ್ಸುಗಳೇ, ಮೊದಲಿಗೆ ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ, ಈ ಸಂದರ್ಭದಲ್ಲಿ ಹಂಚುವಾಗಿರ್ತಕ್ಕಂಥ ಕರ್ನಾಟಕ ಒಂದಾಗಲೇಬೇಕು ಅಂತ ಮಾಡಿದಂಥ ವ್ಯಕ್ತಿ ಆಲೂರು ವೆಂಕಟರಾಯನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗುತ್ತದೆ. ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕರ್ನಾಟಕನ ಬರೋ ಪದಕ್ಕೆ ಅವರು ಅತ್ಯಂತ ಕನಸು ಕಂಡಂಥ ವ್ಯಕ್ತಿ. ಹಾಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಎಲ್ಲ ಜಲ, ಭಾಷೆ, ನಾಡು, ನುಡಿ, ಹಸಿರು, ಉಸಿರು ಎಲ್ಲ ಕರ್ನಾಟಕವಾಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತಾ ಈ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ಹೊಂದಿಸ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತಾಂಬೆ. ಈ ದಿನ ಎಲ್ರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಹಾಗೆಯೇ ಮೊದಲಿಗೆ ಏನು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಭಾಷಾವಾರು ಪ್ರಾಂತ್ಯಗಳು, ಪ್ರಾರಂಭದಲ್ಲಿ ಭಾಷಾವಾರು ಪ್ರಾಂತ್ಯಗಳೇನಿರ್ತದೆ ಅದರಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆಯನ್ನು ಒಂದೊಂದು ಗಣರಾಜ್ಯವನ್ನಾಗಿ ಮಾಡ್ತಾರೆ, ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಮೊದಲಿಗೆ ಕರ್ನಾಟಕಕ್ಕೆ ಹಿಂದೆ ಮೈಸೂರು ರಾಜ್ಯ ಅಂತಂದ್ಬಿಟ್ಟು ಇತ್ತು, ವಿಶಾಲವಾದ ಮೈಸೂರು ರಾಜ್ಯ ಅಂತಂದ್ಬಿಟ್ಟು. ಆ ಮೈಸೂರು ರಾಜ್ಯವನ್ನು ತದನಂತರ 1973 ಈ ದಿನ ನವೆಂಬರ್ 1ರಲ್ಲಿ ಕನ್ನಡ ಭಾಷೆ ಮಾತಾಡುವ ಒಂದು ಪ್ರಾಂತ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ. ಮರುನಾಮಕರಣ ಮಾಡಿ ಏನೋ ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಒಂದು ಅವಧಿಯಲ್ಲಿ ಈ ಒಂದು ಕೆಲಸ ಆಗ್ತದೆ. ಈ ಕನ್ನಡಕ್ಕಾಗಿ ಕನ್ನಡದ ನೆಲ, ಜಲ ಏನು ಪ್ರತಿಯೊಂದು ಇದಕ್ಕೂ ಕೂಡ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳು, ಅದೆಷ್ಟೋ ಮಹಾನ್ ವ್ಯಕ್ತಿಗಳು ಈ ಕನ್ನಡಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಒಂದು ನಿದರ್ಶನ ಇದೆ. ಹಾಗೆಯೇ ಕೂಡ ಏಕೆ ಅಂತಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ನಾವು ಭಾರತೀಯರು ಅಂತಂದ್ಬಿಟ್ಟು ಹೇಳ್ಕೊತೀವಿ. ಅದೇ ರಾಷ್ಟ್ರ ಮಟ್ಟದಲ್ಲಿ ನಾವು ಕನ್ನಡಿಗರು ಅಂತಂದ್ಬಿಟ್ಟು ಹೆಮ್ಮೆಯಾಗಿ ಹೇಳ್ಕೊತೀವಿ, ನಾನೊಬ್ಬ ಕನ್ನಡಿಗ ಅಂತಂದ್ಬಿಟ್ಟು. ಏಕೆ ಅಂತಂದರೆ ಕನ್ನಡದ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಇಡೀ ದೇಶಕ್ಕಾಗಿರ್ಬೋದು, ಇಡೀ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ನಮ್ಮದೇ ಆದ ಒಂದು ಮಹತ್ವಾಕಾಂಕ್ಷೆಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಒಂದು ಕನ್ನಡ ಹೋರಾಟಗಾರರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಇಡೀ ಈಗ ದೇಶಾದ್ಯಂತ ಕೂಡ ಕನ್ನಡ ಚಿತ್ರರಂಗ ತುಂಬ ಹೆಸರುವಾಸಿ ಪಡೀತಾ ಇದೆ. ಹಾಗೆಯೇ ಕನ್ನಡ ಸಾಹಿತ್ಯ ಇಡೀ ಭಾರತದ ದೇಶದ ಇತಿಹಾಸದಲ್ಲೇ ಕೂಡ ಬೇರು ಚಿತ್ರದಲ್ಲಿದೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೆಯೇ ಕೆಲವೊಂದು ಬೆಳೆಗಳು ಇಡೀ ದೇಶದಲ್ಲೇ, ಪ್ರಪಂಚದಲ್ಲೇ ಈಗ ಕರ್ನಾಟಕದ ಮಾವು
ತುಂಬ ಹೆಸರುವಾಸಿಯಾಗಿದೆ. ಅದು ನಮ್ಮ ಏನು ಶ್ರೀನಿವಾಸಪುರದ ಕೋಲಾರ ಜಿಲ್ಲೆಯ ಒಂದು ಮಾವಿನ ಹಣ್ಣಿಗೆ ವಿಶ್ವದಲ್ಲಿಯೇ ಒಂದು ಅತ್ಯಂತ ದುಬಾರಿಯಾದ ಒಂದು ಹೆಸರಿದೆ. ಇಂಥ ಒಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುನ್ನುಗ್ತಾ ಇರ್ತಕ್ಕಂಥ ನಮ್ಮ ಕನ್ನಡ ನಾಡು, ಆ ಕನ್ನಡ ನಾಡಿನ ಒಂದು ಏನು ಒಂದು ಆಗಿರ್ಬೋದು ಎಲ್ಲವನ್ನು ಕೂಡ ಆ ಒಂದು ಉತ್ತುಂಗ ಶಿಖರಕ್ಕೆ ಏರ್ತಾ ಇರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇದನ್ನು ಎಲ್ರಿಗೂ ಕೂಡ ಒಂದು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕನ್ನಡ ಮಾತೆ. ಇಡೀ ಮುಳಬಾಲ್ ತಾಲೂಕಿನಾದ್ಯಂತ ಕೂಡ ಏನೇ ಕನ್ನಡದ ಕಾರ್ಯಕ್ರಮಗಳು ನಡೀಲಿ, ನಮ್ಮ ಲವ್ ಗುರು ಯೂಟ್ಯೂಬ್ ಚಾನಲ್ರವರು ತುಂಬ ಅದ್ಭುತವಾಗಿ ಆ ಒಂದು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾರೆ. ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆ ಒಂದು ನ್ಯೂಸ್ಗಳನ್ನು ಎಲ್ಲರೂ ಕೂಡ ಕೇಳಬೇಕು ಅಂತ ಅಂದ್ಬಿಟ್ಟು ಎಲ್ಲ ಒಂದು ನಮ್ಮ ಕನ್ನಡಿಗರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.